ದೇಶದಾದ್ಯಂತ ಸದ್ದು ಮಾಡಿದ ಸಂಸದ ಅಶ್ಲೀಲ ವಿಡಿಯೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಮಾಜಿ ಸಚಿವ ಎಚ್.ಡಿ. ರೇವಣ್ಣ ಜೈಲು ಪಾಲಾಗಿದ್ದಾರೆ. ಪರಪ್ಪನ ಅಗ್ರಹಾರದಲ್ಲೂ ಎಚ್.ಡಿ. ರೇವಣ್ಣ ಡಿಮ್ಯಾಂಡ್ ಮಾಡಿದ್ದಾರಂತೆ. ಜೈಲಿಗೆ ಎಂಟ್ರಿ ಆಗ್ತಾ ಇದ್ದಂತೆ ರೇವಣ್ಣ ಒಂಥರ ಫುಲ್ ಡಲ್ ಆಗಿದ್ದಾರಂತೆ. ಜೈಲಧಿಕಾರಿಗಳ ಬಳಿ ಎಚ್.ಡಿ. ರೇವಣ್ಣ ತಮ್ಮ ಅಳಲನ್ನ ತೋಡಿಕೊಂಡಿದ್ದಾರೆ. ಕೆಟ್ಟ ದಿನ ಬರುತ್ತೆ ಅಂದರೆ ಇಂತಹ ಒಂದು ಕೆಟ್ಟ ದಿನ ನನಗೆ ಬರುತ್ತೆ ಅಂತ ನಾನು ಅಂದುಕೊಂಡಿರಲಿಲ್ಲ. ಹಾಗೆ ಈ ಮಧ್ಯೆ ಕೆಲವೊಂದಿಷ್ಟು ಡಿಮ್ಯಾಂಡ್ಗಳನ್ನು, ಬೇಡಿಕೆಗಳನ್ನು ಜೈಲಧಿಕಾರಿಗಳ ಮುಂದೆ ರೇವಣ್ಣ ಇಟ್ಟಿದ್ದಾರೆ. ಹಾಗಾದರೆ ಜೈಲಿನಲ್ಲಿ ಎಚ್.ಡಿ. ರೇವಣ್ಣ ಏನೆಲ್ಲ ಡಿಮ್ಯಾಂಡ್ ಮಾಡಿದ್ರು ಜೈಲಧಿಕಾರಿಗಳ ಬಳಿ ನೋಡ್ತಾ ಹೋಗೋಣ ಬನ್ನಿ. ಸಂಜೆ 5:45ಕ್ಕೆ ಪರಪ್ಪನ ಅಗ್ರಹಾರ ಜೈಲಿಗೆ ಎಂಟ್ರಿ ಕೊಟ್ಟಿದ್ದಾರೆ ಮಾಜಿ ಸಚಿವರು. ರೇವಣ್ಣಗೆ ವಿಚಾರಣಾಧೀನ ನಂಬರ್ ಕೂಡ ಅಲರ್ಟ್ ಮಾಡಲಾಗಿದೆ. ಎಚ್.ಡಿ. ರೇವಣ್ಣ ವಿಚಾರಣಾಧೀನ ಸಂಖ್ಯೆ 4567 ಟಿವಿ ಇರುವಂತಹ ರೂಮನ್ನು ಡಿಮ್ಯಾಂಡ್ ಮಾಡಿದ್ದಾರೆ ಮಾಜಿ ಸಚಿವರು ಎಚ್.ಡಿ. ರೇವಣ್ಣ. ಟಿವಿ ಕೊಡಲು ರೂಲ್ಸ್ ಇಲ್ಲ ಅಂತ ಜೈಲಧಿಕಾರಿಗಳು ಹೇಳಿದ್ದಾರೆ. ಎಚ್.ಡಿ. ರೇವಣ್ಣಗೆ ಸಿಂಗಲ್ ಸೆಲ್ ಮೀಸಲಿಟ್ಟಿದ್ದಾರೆ. ಮನೆಯಲ್ಲಿರುವಂತಹ ಹೆಲ್ತ್ ರಿಪೋರ್ಟ್ಗೆ ಎಚ್.ಡಿ. ರೇವಣ್ಣ ಬೇಡಿಕೆಯನ್ನ ಇಟ್ಟಿದ್ದಾರೆ. ಫ್ಯಾಮಿಲಿ ಡಾಕ್ಟರ್ ಕೊಟ್ಟಂತಹ ಟ್ಯಾಬ್ಲೆಟ್ ಸ್ಲಿಪ್ ಬೇಕು ನನಗೆ, ಮನೆಯಿಂದ ಟ್ಯಾಬ್ಲೆಟ್ ತರಿಸಿಕೊಡುವಂತೆ ಜೈಲಧಿಕಾರಿಗಳ ಬಳಿ ಹಠವನ್ನ ಹಿಡಿದು ಕೂತಿದ್ದಾರಂತೆ. ಪ್ರತಿನಿತ್ಯ ಮುದ್ದೆ ಬೇಕು ಅಂತ ಕೇಳಿದ ರೇವಣ್ಣ ಜೊತೆಗೆ ಪೇಪರ್ ಮತ್ತು ಬುಕ್ಕಿಗೂ ಸಹ ಮಾಜಿ ಸಚಿವರು ಜೈಲಿನಲ್ಲಿ ಜೈಲಧಿಕಾರಿಗಳ ಬಳಿ ಬೇಡಿಕೆ ಇಟ್ಟಿದ್ದಾರಂತೆ.